ಸವಿತಾ, ಓ ಸವಿತಾ, ಸವಿತಾ. ಯಾರ ನನ್ನ ಕರಿಯೋರು? ಕವಿತಾ, ಬಾರೇ ಬಾ, ಇಲ್ಲೇ ಅದನಿ. ಹೊಗ್ಗ ಅವನು ಎಲ್ಲೆಲ್ಲ ಅಂತ ಹುಡುಕ್ಬೇಕಾ ನೀನು ಹುಡುಕ್ಯಾನ ಮನೆಗೆಲ್ಲ ಹೋಗಿದ್ದು ನಾನು. ಯಾಕವಾ ನಾನು ಹುಡುಕ್ಯಂಡು ಯಾಕೆ ಮನೆಗೆ ಹೋಗಿದ್ದಿ? ಏನು ಅಂತ ಅರ್ಜೆಂಟ್ ಕೆಲಸ ಇತ್ತು? ಏನಿಲ್ಲ ಬಿಡ, ಸುಮ್ಮನೆ ಹಂಗೆ ಮಾತಾಡಕ್ಕೆ ಇನ್ನೇನೈತಿ. ಹೌದಾ, ಬಾರ ಬಾ, ಇಲ್ಲೇ ಅದನ ಬಾ. ಇದೊಂಚೂರು ಕೈ ತೋಟ ಮಾಡ್ಕೊಂಡಿವಲ್ಲ ಹಿತ್ತಲ್ದಾಗ, ಇದೊಂಚೂರು ಕಳೆ ಪಳೆ ತಕೊಂಡ್ರ ನಮ್ಗೆ ಆರಾಮಕ್ಕತಿ, ಸೋಲ್ಬೇಕತಿ ಅಂತ ಹೇಳಿ ಕಳೆ ತೆಗಾಕತ್ತಿದ್ದೆ. ಖಾಲಿ ಇದ್ನೇ ಇವತ್ತು, ದೌಡ್ ಅಡಿಗಾಗಿತ್ತ, ಊಟಕ್ಕೂ ಯಾರು ಇರಲ್ಲ. ಅವೇ ಅದೊಂದು ಮುದುಕಿ, ಅದೊಂದು ಪಾಪದ ಗಂಡ, ನಾನು, 3 ಜನ ನೋಡು. ಅದಕ್ಕಾಗಿ ಯಾರು ಇಲ್ಲ ಅಂದು ಬಡ ಬಡ ಕೆಲಸ ಮುಗಿಸ್ಕೊಂಡು ಬಂದೆ ಇಲ್ಲಿಗೆ. ಹೌದನ? ಪಾಡತ್ ತಗ, ಕಳೆ ತೆಗೆದು ನೀನು ನನ್ನ ಕರಿಬಾರ್ದನ, ನಾನು ದೌಡ್ ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ. ನಿಂಗೆ ಒಂಚೂರು ಸಹಾಯ ಆಕತ್ತು, ನಂಗೆ ಒಂಚೂರು ತರಕಾರಿ ತಗೊಂಡು ಹೋಗೋದಾಕತ್ತು. ಅಯ್ಯೋ ಗೆಳತಿ, ನೀನೇನ ಕಳೆ ತೆಗೆದು ತರಕಾರಿ ತಗೊಂಡು ಹೋಗ್ಬೇಕನ? ಬಾರ ಬಾ, ಕುತ್ಗ, ನಾ ತೆಗಿತೇನೆ, ನೀನು ತಗೊಂಡು ಹೋಗಂತಿ. ಏನೇನು ಬೇಕು ನೋಡು. ಇದಿಷ್ಟು ಸೊಪ್ಪು, ಕ್ಯಾಬೇಜ್, ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು ಅಷ್ಟೇ ಇರೋದು, ಇನ್ನೇನು ಜಾಸ್ತಿ ಇಲ್ಲ. ಏನೋ ಅನಿಸೈತಾ, ತೋಟದಾಗ ರೊಟ್ಟಿ ಚಟ್ನಿ ಈ ಉಳ್ಳಾಗಡ್ಡಿ ಸೊಪ್ಪು ಕಿವುಚ್ಕೊಂಡು ತಿಂದಂಗೆ ಮನ್ಯಾಗಿನ ಊಟ ರುಚಿ ಬರೋದಿಲ್ಲ ಬಿಡ, ಅದಲ್ಲ? ಅದೇನ ಸತ್ಯ ಗೆಳತಿ, ಯಾವಾಗಲೂ ನೋಡು ನ್ಯಾಚುರಲ್ ಏನಿರ್ತೈತಿ ಅದು ಭಾರಿ ರುಚಿ ಇರ್ತೈತಿ. ಈಗೆಲ್ಲ ಪೇಟೆಗಿನ ಸೊಪ್ಪು ತಂದು ನಾವು ಅಡುಗೆ ಮಾಡ್ಕೊಂಡು ತಿಂದು ಎಲ್ಲ ಜವಾರಿ ಗೊಬ್ಬರ, ಪಾರಮ್ ಗೊಬ್ಬರ ಅಂತಾರ. ಎಂಥ ಗೊಬ್ಬರ ಹಾಕ್ತಾರೋ, ಏನು ಸುಡುಗಾಡೈತೋ, ಎಷ್ಟು ಔಷಧಿ ಹೊಡಿತಾರೋ ಏನು ಒಂದು ಗೊತ್ತಾಗೋದಿಲ್ಲ. ಈಗೆಲ್ಲ ಎಂತೆಂಥ ಔಷಧಿ ಬಂದವು. ಸೊಪ್ಪು ಬಾಡಿ ಹೇಗಿರೋದು ಸಮೇತ ನೀರಾಗ ಹಾಕಿ ಅಲ್ಲಾಡ್ಸ್ಬಿಟ್ರೆ ಎದ್ದು ಕೂತ್ಕೊಂಡ್ಬಿಡ್ತೈತಿ. ಅದು ಎಂಥ ಕಾಲ್ಮಾನ ಬಂತು, ಏನು ಕತಿನೋ. ಇನ್ನೇನು ಸ್ವಲ್ಪ ದಿನಕ್ಕೆ ಮನುಷ್ಯರು ಹಂಗೆ ಮಾಡ್ತಾರೇನ, ಸತ್ತವ್ರನ್ನ ನೀರಾಗದ್ದಿ ತೆಗೆದು ಬದುಕಿಸ್ಬಿಡ್ತಾರ, ಏನು ಕತಿನ. ಅಂಥ ಕಾಲ್ಮಾನನೂ ಬಂದ್ರೆ ಏನು ವಿಶೇಷ ಇಲ್ವಾ? ಹೌದವಾ, ಅದೇನೋ ಖರೆ ನೋಡು. ಪ್ಯಾಟ್ಯಾಗಿನ ಸೊಪ್ಪು ತರಕಾರಿ ತಂದು ತಿನ್ನಕ್ಕೆ ಹೆದರಿಕೆ ನನಗಂತರು. ಯಾಕೇನ ಮೊನ್ನೆ ಗೋಬಿ ತಂದನಿ, ಫ್ಲವರ್, ಏನು ಹುಳ ಅಂತಿ ನೀನು ಸಹಿತ, ಭಾರಿ ಹುಳ ಅನ್ನವ. ಯಾಕಾರ ತಂದೆ ಅನಿಸ್ಬಿಡ್ತು. ಬರ್ತಿ ರೊಕ್ಕ ಕೊಡ್ತಂದ್ರೆ ಅದು ಬೇರೆನ, ಚಲ್ಲಾಕ ಮನಸ್ಸಾಗವಲ್ತು, ಮಾಡಕ್ಕೆ ಕೈ ಬರುವಲ್ತು, ಹಂಗಾಗ್ಬಿಟ್ಟೈತಿ. ಏನು ಮಾಡಲಿ, ಕೊನೆಗೆ ಅಷ್ಟನ್ನು ಬಿಡಿಸಿ ಹುಳ ಅಷ್ಟು ತೆಗೆದು ಬಿಸಿ ನೀರಿಗೆ ಹಾಕಿ ಕೊನೆಗೆ ಒಂದು ಗೋಬಿ ಪಲ್ಯ ಮಾಡಿದೆ. ಅಂತೂ ಆತು, ಖಾಲಿ ಆತು, ಇನ್ನು ತರಬಾರ್ದಂತ ನಿರ್ಧಾರ ಮಾಡಿಬಿಟ್ಟೆ. ಯಾವಾಗ ತಿದ್ವಿ? ಅದ ನಿನ್ನೆ ಇವ್ರು ಬಂದಿದ್ರಲ್ಲ ಅವಾಗನ, ನಿಮ್ಮ ಮನೆಗೆ ರಿಲೇಷನ್ ಯಾರ ಬಂದಿದ್ರು ಅಂದೆಲ್ಲ ಬೀಗರು, ಅವಾಗನ? ಹ್ಞೂ ನೋಡು, ನಿನ್ನೆ ಬೀಗರು ಬಂದಿದ್ರಲ್ಲ ಅವಾಗ. ಮತ್ತೆ ಏನಂದ್ರವ ಬೀಗ್ರು? ದಿನ ಬರೋ ಬೀಗ್ರ, ವರ್ಷಕ್ಕೊಂಬರೋ ಬೀಗ್ರ, 6 ತಿಂಗಳಿಗೊಂಬರೋ ಬೀಗ್ರ ಅವ್ರು? ಇವ್ರು ಅಪರೂಪದ ಬೀಗ್ರ, ಇದ ಫಸ್ಟ್ ಟೈಮ್ ಬಂದಿದ್ದವ್ರು. ಇದಕ್ಕೂ ಮುಂಚೆನ ಊಟಕ್ಕೆಲ್ಲ ಬಂದಿರಲಿಲ್ಲ, ಹಂಗೆ ಬಂದು ಚಾ ಕುಡ್ದು ಹೋಗಿರ್ತಿದ್ರ. ಈ ಸರಿ ಊಟಕ್ಕೆ ಬಂದಿದ್ರು. ಹೆಂಗಾತು ಅತಿಥಿ ಸತ್ಕಾರ? ಅದನ್ನೇ ಕೇಳ್ತಿ, ಅತಿಥಿ ಸತ್ಕಾರ. ನಾ ಏನು ಚಂದ ಅತಿಥಿ ಸತ್ಕಾರ ಮಾಡೀನಿ ಗೊತ್ತಾ ನಾನು. ಇನ್ನೊಮ್ಮೇನು ಈ ಜನ್ಮದಾಗ ಅವ ನಮ್ಮ ಮನೆಗೆ ಬರಬಾರ್ದು, ಹಂಗೆ ಮಾಡಿಬಿಟ್ಟಿನಿ ಸವಿತಾ. ಹೌದಾ? ಅದೇನು ಮಾಡಿದ್ಲಿ ಹಂಗೆ? ಏನು ಮಾಡಿದ್ನಿ ಗೊತ್ತಾನೆ, ಎಲ್ಲ ಅಡುಗೆ ಮಾಡಿದ್ನಿ. ಅಡುಗೆ ಅನ್ನಕ್ಕೇನು ನಮ್ದು ಡೂಪ್ಲಿಕೇಟ್ ಐಟಮ್ ಐತಲ್ಲ ಅಷ್ಟು ತೆಗೆದು ಹೊರಗಿಟ್ನೆ. ಚಲೋ ಅಡುಗೆ ಮಾಡಿರೋದೆಲ್ಲ ತೆಗೆದಿಟ್ನೆ, ಇವತ್ತಿಗೆ ಬರ್ತೈತಿ ಅಂದು ಫ್ರಿಜ್ನಾಗ. ಹುಳ್ಕ ಬಳಕ ಇದ್ದದನ್ನೆಲ್ಲ ಬಿಸಿ ಮಾಡಿ ಇಟ್ಟನೆ. ಒಂದು ಅನ್ನ ಮಾಡಿದ್ನೆ ಮೊದಲ ಬೆಳಗ್ಗೆ, ಅದನ್ನ ಮತ್ತೊಂದು ಚೂರು ನೀರು ಹಾಕಿ ಬಿಸಿ ಮಾಡಿ ಇಟ್ಟೆ. ಆತ ಅಲ್ಲಿಗೆ ಅಡುಗೆ ಚಲೋ ಅಡುಗೆ ಮಾಡಿದ್ದನ್ನೆಲ್ಲ ಫ್ರಿಜ್ನಾಗ ಇಟ್ಟೆ, ಇವತ್ತು ಊಟಕ್ಕೆ ಬರ್ತೈತಿ ಅಂದು. ಅದ ಹೊತ್ತಿಗೆನ ಹಾಲಿನವನಿಗೆ ಫೋನ್ ಮಾಡಿದೆ, ಬಂದು ದೊಡ್ಡ ದುಡ್ಡು ಇಸ್ಕೊಂಡು ಹೋಗಂತ ಹೇಳಿ. ಆಕೆಗೆ ಪಾತಿದ್ಲಲ್ಲ, ಕೋಳಿ ಪಾತಿ, ಆಕಿಗೂ ಬರಕ್ಕೆ ಹೇಳಿದೆ, ಬಂದು ನಿಮ್ದು ತತ್ತಿ ರೊಕ್ಕ ಇಸ್ಕೊಂಡು ಹೋಗಂತ ಹೇಳಿ. ಬಂದ್ಲಕ್ಕಿನೂ ಅದ ಹೊತ್ತಿಗೆ ಇದ್ರು ಬೀಗ್ರ ಮುಂದೆ ಮರ್ಯಾದೆ ಹೋಗಬಾರ್ದು ಅಂಥೇಳಿ ಗಂಡ ನೀನು ಕೊಡೋ ರೊಕ್ಕನ ಅಂದ. ಆ ರೊಕ್ಕನ ನಾನು ಬಳಸಿಬಿಟ್ಟನಿ ಅಂದೆ. ಅಟ್ಟತ್ತಿಗೆ ಬಂದು ಬೀಗ್ರು ನಿಮ್ಮ ಹತ್ರ ಇದ್ರೆ ಕೊಡ್ರಿ ಅಂದ ಗಂಡ. ಕೊಟ್ರವರು. ಆತಲ್ಲ ಕತಿ, ಅಲ್ಲಿಗೆ ನಮ್ಮ ಸಾಲ ತೀರ್ತ, ಊಟ ಹಾಕಿದ್ದು ರೊಕ್ಕ ಬಂತ. ಏನಂತಿ? ಅನ್ನಕ್ಕೇನೈತೆ ಅವ್ವ, ನಿನ್ನ ಮುಂದೆ ಯಾರನ್ನಾರ ಮೀರ್ಸರ್ ಅದಾರನ? ನೀನು ಭಾರಿ ಬಿಲೆಂಡ್ರಿ ನೀನು. ಮತ್ತೇನು ಮಾಡ್ಬೇಕು ಸೈತಾ, ವಾರಕ್ಕೆ 4 ದಿವಸ ಯಾರು ಬೀಗ್ರು ಬಂದು ಊಟ ಮಾಡ್ತಾರೆ ಮನ್ಯಾಗ. ಒಬ್ಬೊಬ್ರು ಯಾರು ಬರೋರು ಒಂದು ಮುಷ್ಟಿ ಜೋಳ ಹಿಡ್ಕೊಂಬರೋದಲ್ಲ, ಮತ್ತು ಜೋಳ ಬೆಳಿತಾರೆ, ಕಡ್ಲಿ ಬೆಳಿತಾರೆ, ಹುಳ್ಳಿ ಕಾಳು ಬೆಳಿತಾರೆ, ಸಾಸಿವೆ ಬೆಳಿತಾರೆ, ಎಲ್ಲ ಬೆಳಿತಾರೆ ನಮ್ಮೂರ ಕಡೆಗೆ. ಒಬ್ರಾರ ಬಂದವರು ಒಂದು ಮುಷ್ಟಿ ಅಗಸಿ ಹಿಡ್ಕೊಂಬರೋದಲ್ಲ, ಚಟ್ನಿ ಮಾಡ್ಕೊಂಡು ತಿನ್ರಿ ಅವ ಅಂತ. ಹಂಗೆ ಖಾಲಿ ಕೈಲಿಂದ ಬರ್ತಾರೆ, ಖಾಲಿ ಕೈಲಿಂದ ಹೋಗ್ತಾರೆ. ಮತ್ತು ಹೋಗೋ ಹೊತ್ತಿಗೆ ಏನಾರ ಹಪ್ಪಳ ಮಾಡಿ ಏನೋ ಅಂತ ಕೇಳ್ತಾ. ನಾನೆಲ್ಲ ಮಾಡಿಡ್ಲೆ ಹಪ್ಪಳ, ಸೋತಿ ಬೀಜ ಎಲ್ಲದನ್ನು. ಹಿಂಗೆ ವಾರಕ್ಕೆ 4 ದಿವಸ ಯಾರು ಬೀಗ್ರು ಬಂದು ಹೋಗ್ತಿರ್ತಾಳೆ. ಅದಕ್ಕೆ ಬೀಗ್ರು ಬರ್ತಾರಂತ ಹೇಳಿದ್ನ ಗಂಡ ಒಳಗೆ ಹೋಗಿ ಬೀಗಿ ಮಾಡಿದ್ದೆ ನೋಡು ಗಂಡನಿಗೆ. ಬರೋದು ಬರ್ತಾರ, ಇನ್ನೊಂದು ಸರಿ ಯಾರನ್ನಾರ ಕರೆದ್ರೆ ಸುಮ್ಮನಿರೋದಲ್ಲಿ ನೋಡು ಅಂದಿದ್ದೆ ನಾನು.
ನಾನು ಅಡುಗೆ ಮಾಡಿ ಹಾಕಿದ್ದನ್ನ ತಿಂದು ಹೋಗ್ಬೇಕು ಅವ್ರು ಅಷ್ಟೇ. ನಾ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಮಾತ್ರ ನಾ ಅಡುಗೆ ಮಾಡ್ತೀನಿ ಅಂಥೇಳಿ ಮೊದ್ಲ ಕರಾರ ಕಂಡೀಷನ್ ಮಾಡಿ ಅಡುಗೆ ಮಾಡಿದ್ನೇ ಸಹಿತ ನಾನು. ಹೌದಾ? ಅಯ್ಯೋ ಚಲೋ ಆತ್ ನೋಡಿ ಹಂಗೆ ಮಾಡಿದ್ದು. ಮತ್ತು ಇನ್ನೇನು ಮಾಡ್ತೀಯ? ಬಂದು ಬೀಗ್ರೆಲ್ಲ ಹಂಡೆದಂತ ಕುಂಡಿ ಇಟ್ಕೊಂಡು ಹಂಗೆ ಬರ್ತಾರ. ಒಬ್ರಾರ ಏನಾರ ಒಂದು ಸ್ವಲ್ಪ ಸಾಮಾನು ಹಿಡ್ಕೊಂಬರೋದಲ್ಲ. ಹಂಗಾರೆ ನಾವು ಅವ್ರ ಮನೆಗೆ ಊಟ ಮಾಡ್ತೀವಿ, ಚೂರು ಹಿಡ್ಕೊಂಡು ಹೋದ್ರೆ ಅವ್ರಿಗೂ ಹೆಲ್ಪ್ ಆಕತಿ ಅನ್ನಂಗಿಲ್ಲ. ಹಾವೇರಿಗೆ ಬರ್ತಾರಂತೆ, ಪ್ಯಾಟಿಗೆ ಮನೆಗೆ ಬರ್ತಾರೆ. ಇಲ್ಲೇ ಸಮ ಕಂಟು ಪೂರ್ತಿ ತಿಂತಾರ, ತೇಗ್ತಾರ, ಹೋಗ್ತಾರ. ಮೊದಲೆಲ್ಲ 3-4 ದಿವಸ ಇರ್ತಿದ್ರು. ಈಗ 3 ದಿನ ಇರೋರು ಯಾರಿಲ್ಲ. ಬೆಳಗ್ಗೆ ಬಂದು ಸಂಜೆ ಮುಂದೆ ಹಿಂಗೆ ಜಾಗ ಖಾಲಿ ಮಾಡಿಸ್ತಾನೆ ನಾನು. ಅದಕ್ಕೆ ಮತ್ತು ಅವ್ರಿಗಂತ ತರೋದು ಎಲ್ಲದನ್ನು ನಾವು ಚಲೋ ಚಲೋ ಮಾಡ್ಕೊಂಡು ಒಳಗಿಟ್ಕೊಳ್ಳೋದು, ಅವ್ರಿಗೆ ಉಳ್ಕ ಬೆಳ್ಕ ಹಾಕಿ ಕಳ್ಸೋದು. ನಾನು ಅದನ್ನು ರೂಢಿ ಮಾಡ್ಕೊಂಡೀನಿ ನೋಡೀಗ. ಓ ಚಲೋದ್ ಕಲ್ತಿ ಬಿಡು, ನಾನು ಹಂಗೆ ಮಾಡ್ಬೇಕಾ? ಹಂಗಾರ ಏನು ಮಾಡ್ತೀವ ಸಹಿತ ಸಂಸಾರದ ಗುಟ್ಟು ಹಿಂಗೆ ಗೆಳತಿ ಹತ್ರ ಹಂಚ್ಕೋಬೇಕು. ಬೇರೆ ಹತ್ರ ಯಾರಾದ್ರ ಹತ್ರ ಹಂಚ್ಕೊಳಕ್ಕೆ ಹೋದ್ರೆ ನಗ್ತಾರ, ಆಡಿಕೆಂತಾರ, ಏಕೇನ ಕಂಜೂಸದಾಳ ಅಂಥೇಳಿ. ಅವ್ರಿಗೆ ನಮ್ಮ ಬಡತನ ಪರಿಸ್ಥಿತಿ ಯಾರಿಗೆ ಗೊತ್ತಾಕತಿ? ಯಾರಿಗೂ ಗೊತ್ತಾಗೋದಿಲ್ಲ. ಕವಿತಾ, ನಿನ್ನ ಮುಂದೆ ಇನ್ನೊಂದು ಏನೋ ಹೇಳ್ಬೇಕು, ಬಾರ ಇಲ್ಲ ಹತ್ರ. ಯಾಕೆ ಏನತ್ತು? ಕುತ್ಕೊಳ್ಳಲೆ ಕೆಳಗ. ಇಲ್ಲಿ ತಗೊಳವ, ಏನು ಕುತ್ಕೊಂಡು ಸಾಕಾಗೈತಿ, ಹಂಗೆ ನಿಲ್ತಾನೆ. ಕುತ್ಕ, ನಿನ್ನ ಸೀರೆಗೆ ಮಣ್ಣು ಬಡದ ನಾವು ಒಗದು ಕೊಡ್ತಾನಂತ. ಏಯ್ ನೀ ಬಿಡೋದೇ ಇಲ್ಲವ ಕುಂದ್ರವರೆಗೂ ಸರಿ. ಅಲ್ಲಲ್ಲೇ ಮತ್ತು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಕತ್ತೇನಿ ನಮ್ಮ ಯಜಮಾನ್ರಿಗೆ. ಏನಂದ್ರು ಕರ್ಕೊಂಡು ಹೋಗ್ವಲ್ಲ, ಯಾಕಂತೀಯ? ಫಸ್ಟ್ ನೀನು ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು ಅನ್ಕಂಡು ಅದನ್ನು ಹೇಳು. ಅಲ್ಲ ಕೈತಾ, ಮಕ್ಕಳಿಗೆ ತೋರಿಸ್ಕೊಳ್ಳೋದು ಬೇಡನಾ? ಈಗ ಮದುವೆಯಾಗೆ 3 ವರ್ಷ ಆಗಕ್ಕೆ ಬಂತು, ಒಂದು ಹುಳ ಹುಟ್ಟೋದು ಬೇಡನಾ ನನ್ನ ಹೊಟ್ಯಾಗ? ಹೌದು, ಅದೇನ ಸರಿ, ನಮಗೂ ಆಗಿಲ್ಲ ಬಿಡು. ನಾನು ಹೋಗೋಣ ಅನ್ನಕತ್ತೀನಿ. ಗಂಡಗೆ ಏನಂದ್ರು ಈಗ ಬೇಡ ಮುಂದೆ ನೋಡೋಣ, ಈಗ ಬೇಡ ಮುಂದೆ ನೋಡೋಣ, ಸ್ವಲ್ಪ ಆರಾಮಿರೋಣ ಅಂತಾನ ನಮ್ಮವನು. ಹೌದು, ಅದಕ್ಕೆ ಉಪಾಯ ಮಾಡ್ಬೇಕಲ್ಲ. ಏನು ಉಪಾಯ ಮಾಡೋಣ? ಅಲ್ಲ ಸವಿತಾ, ನೀನು ವಿಚಾರ ಮಾಡಿದ್ದು ಚಲೋನ ವಿಚಾರ ಮಾಡಿದ್ದಿ. ಹೌದು, 3 ವರ್ಷ ಆತು ಮದುವೆ ಆಗಿ, ಏನು ನನಗೂ ಆಗಿಲ್ಲ, ಮಕ್ಕಳು ನಿನಗೂ ಆಗಿಲ್ಲ. ಇಬ್ಬರು ಗಂಡರು ಏನಾರ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ನಮ್ಮನ್ನು ಮಕ್ಕಳು ಬೇಡ ನಮಗೆ ಅಂತ ಹೇಳಿ ಕೈ ಬಿಟ್ಟಾರ. ಏನು ಅವರಿಬ್ರಿಗೂ ಒಂದೇ ಥರ ಅಂದ್ರೆ ಏನು ಇರ್ಬೋದು, ಬೇರೆ ಏನಾರ ಒಂದು ಸರಿ ನಾವು ವಿಚಾರ ಮಾಡೋಣ ಮನ್ಯಾಗ. ಹಾಂ ನೋಡು, ಅದನ್ನು ಹೇಳೋದು ನಾನು. ಯಾಕೆ ಹೇಳಕತ್ತೀನಿ ಅಂದ್ರೆ, ಆಸ್ಪತ್ರೆಗೆ ಹೋದ್ರೆ ರೊಕ್ಕ ಖರ್ಚಕ್ಕೆ ಒಂದೇನಾದ್ರು ಯೋಚನೆ ಮಾಡಕತ್ತಾನೋ ಏನು ನನ್ನ ಜಿಪುಣ ಗಂಡ ಅಂತ. ನಿನ್ನ ಜಿಪುಣ ಗಂಡ ರೊಕ್ಕ ಇದ್ದು ಕರ್ಕೊಂಡು ಹೋಗೋಲ್ಲ, ನನ್ನ ಜಿಪುಣ ಗಂಡನ ಹತ್ರ ರೊಕ್ಕ ಇಲ್ಲ. ಏನು ಮಾಡ್ತಿ? ಹಿಂಗದ ಪರಿಸ್ಥಿತಿ. ಅಲ್ಲ, ಇದ್ರಾಗ ಏನಾರ ಮತ್ತೆ ಮುದುಕಿಯರ್ ಕೈ ಹೊಡೈತಾನೆ? ಮುದಾಡಿಗಳು ಏನಾರ ಹೇಳ್ಯಾರ ಬ್ಯಾಡ ಬ್ಯಾಡ ಅಂತೇಳಿ ಏನಾರ? ಸವಿತಾ, ಅಂದಂಗೆ ನನಗೊಂದು ಐಡಿಯಾ ಹೊಳಿತಿ. ಏನು ಗೊತ್ತಾನ? ನಾಳೆ ಇಬ್ಬರು ಮಾರ್ಕೆಟಿಗೆ ಅಂತ ಹೋಗೋಣ. ಹೋಗಿ ಅಲ್ಲಿ ಒಂದು ಸರಿ ಡಾಕ್ಟ್ರನ್ನ ಕಂಡು ಮಾತಾಡ್ಕೊಂಡು ಬರೋಣ. ಆಮೇಲೆ ಡೇಟ್ ಆಗಿ 3ನೇ ದಿನಕ್ಕೆ 4ನೇ ದಿನಕ್ಕೆ ಬರೋಕ್ಕೆ ಹೇಳ್ತಾರೆ ಅವರು. ಅವಾಗ ಹೋಗೋಣ. ಏನಂತಿದಿ? ಈಗ ಸುಮಾರು ಜನ ಇಲ್ಲೆಲ್ಲ ತೋರಿಸ್ಕೊಂಬಂದಾರ ಅದಾರಲ್ಲ, ಅವ್ರನ್ನೆಲ್ಲ ಕೇಳ್ಕೊಂಬರೋಣ ಒಂದು ಸರಿ ಸಂಜೆ ಮುಂದೆ ಹೋಗಿ. ಏನು ಅನ್ನೋದು ಗೊತ್ತಾಕತಿ. ಹೌದಾ, ಅವರು ಯಾರ ಕಡೆ ತೋರ್ಸ್ಯಾರ, ಎಲ್ಲಿ ತೋರ್ಸ್ಯಾರ, ಯಾರ ಕಡೆ ತೋರಿಸಿದ್ರೆ ದೌಡ್ ಮಕ್ಕಳು ಆಕವು ಅನ್ನೋದು ನೋಡ್ಕೊಂಬರೋಣ. ನೀ ಹೇಳಿದ್ದು ಸರಿ. ಸಂಜೆ ಮುಂದೆ ಹೊಂಡಾಕ ಮನ್ಯಾಗ ಪರ್ಮಿಷನ್ ಕೊಡ್ಬೇಕಲ್ಲ ಗಂಡ. ಅದು ಸರಿ. ನಾನು ಹೌದು, ಸಂಜೆ ಒಂದು ಪರ್ಮಿಷನ್ ಕೊಡೋದು ಕಷ್ಟ. ಹಂಗಾರೆ ಏನು ಮಾಡೋಣಂತಿ? ನಾಳೆ ದೌಡ್ ಕೆಲಸ ಮುಗಿಸ್ಕೊಂಡು ಪ್ಯಾಟಿಗೆ ಹೋಕ್ಕವೆ ಅಂತ ಹೇಳಿ ಹೋಗಿ ಊರಾಗ ಆಕಿ ಮೊನ್ನೆ ತೋರಿಸ್ಕೊಂಬಂದಾಳಲ್ಲ, ಆಕಿ ಯಾರಕಿ ಗೌಡ್ರ ಮಗಳು, ಆಕೆ ಹತ್ರ ಹೋಗಿ ಕೇಳ್ಕೊಂಡು ಯಾವ ಆಸ್ಪತ್ರೆ ಚಲೋ ಐತೆ ಅಂತ ಕೇಳ್ಕೊಂಡು ಬರೋಣ. ರಜೆ ಆಗಿ ಎಷ್ಟನೇ ದಿನಕ್ಕೆ ಬರೋಕೆ ಹೇಳ್ಯಾರ ಅಂತ ಆಕಿನ ಕೇಳಿದ್ರಲ್ಲ, ಗೊತ್ತಾಕತ್ತೆ ಡೀಟೇಲಾಗಿ. ಆಕೆ ಹೇಳ್ತಾಳೆ, ಕೇಳ್ಕೊಂಡು ಆಮೇಲೆ ಹೋಗೋಣಂತ. ಹಂಗೆ ಮಾಡೋಣ. ಹೆಂಗಾರ ಮಾಡಿ ರೊಕ್ಕ ನಾನು ಸಂತ್ಯಾಗಿಂದ ತೆಗೆದು ಇಟ್ಕೊಂತೇನೆ. ರೊಕ್ಕನ ಸಂತಿ ತರೋದ್ರಾಗ ಚೂರು ಚೂರು ಉಳಿಸ್ಕೊಂಡು ತಗೊಂಡು ಹೋಗೋಣಂತ. ಹೌದು, ನೀ ಏನೋ ಸಂತ್ಯಾಗಿನ ರೊಕ್ಕ ಉಳಿಸ್ಕೊಂತಿ, ನನ್ನ ಗಂಡ ಸಂತಿನ ತಗೊಂಬರ್ತಾನಲ್ಲ, ನಾ ಎದ್ರಾಗ ಉಳಿಸ್ಲಿ? ಏನು ಬೇಂಡ್ಲಿದ್ದೀವ ನೀನಂತರ ಭಾರಿ ದಡ್ಲಿದ್ದೀವ ನೀನು. ನಿನ್ನಂಥ ದಡ್ಡಿನ ಯಾರಿಲ್ಲ. ಏನು ಮಾಡಿ ಗೊತ್ತಾನ? ಹಾಲು ತಗೊಂಡು ಹೋಗಿ ಬರ್ತಾರಿಲ್ಲ ನಿಮ್ಮ ಮನೆಗೆ. ಹಾಲಿನವ್ರು ಯಾರು ರೊಕ್ಕ ಕೊಡಂಗಿಲ್ಲ ನಿನ್ನ ಕೈಯಾಗ? ಇಲ್ಲ ಬಿಡ, ಎಲ್ಲ ತಿಸ್ಕೊಂತಾಳ. ಹಂಗಾರ ನಿನಗೂ ತೋರಿಸ್ಕೊಳಕ್ಕೂ ನಾನು ರೊಕ್ಕ ಹೊಂದಿಸ್ತೇನೆ, ತಲೆ ಕೆಡ್ಸ್ಕೊಬೇಡ. ಇದ್ದಾಗ ಕೊಡೋಂತಿ, ಮೊದಲು ಹೋಗಿ ತೋರಿಸ್ಕೊಂಬರೋಣಂತ. ಇದೇನಕತ್ತೆ ನೋಡೋಣ ಆಮೇಲೆ. ಇದೇನಾರ ಗುಟ್ಟು ಗೊತ್ತಾಗ್ಬಿಟ್ರೆ ಮನ್ಯಾಗ ನಮ್ಮನ್ನು ಹೊಡೆದು ಓಡಿಸ್ಬಿಡ್ತಾರವ ಗಂಡ್ರು. ಅಯ್ಯೇ ಭಾರಿ ಹೆದರ್ತಿ ಬಿಡ ನೀನು. ಏನು ಹೆದರ್ತೀವ ನೀನು? ಸುಬ್ಬಿದ್ದಂಗೆ ಇದ್ದಿ ನೋಡು. ಅದಕ್ಕೆ ಯಾಕೆ ಹೆದರ್ಬೇಕು? ನಾವೇನು ಕಳು ಮಾಡ್ಯಾವನ? ಏನೂ ಇಲ್ಲ. ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ಹೋಗ್ಯೇವಿ. ಅದ ಯಾಕೆ ಹೋಗಿರಿ ಅಂದ್ರೆ ಜ್ವರ ಬಂದಿತ್ತು ಅಂತ ಹೇಳೋಣಂತ. ಸುಮ್ಮನಿರು, ನಂಗೆ ನೆಗಡಿ ಆಗಿತ್ತು ಅಂತ ಹೇಳ್ತಾನೆ, ನಿಂಗೆ ಜ್ವರ ಬಂದಿತ್ತು ಅಂತ ಹೇಳುವಂತೆ. ಮಕ್ಕಳಿಗಾಗಿ ತೋರಿಸ್ಕೊಳಕ್ಕೆ ಹೋಗಿದ್ವಿ ಅಂತ ಯಾಕೆ ಹೇಳ್ಬೇಕು? ಹಂಗಂತೀಯ? ಆದರೂ ಯಾಕೆ ಭಾರಿ ಹೆದರಿಕತ್ತವ ನನಗೆ. ಸುಮ್ ಕೂತ್ಗಳ, ಯಾಕೆ ಹೆದರ್ತಿದ್ದಿ? ನಾ ಇಲ್ಲನ ನಿನ್ನ ಜೊತೆಗೆ?
ನಾ ಎಲ್ಲ ನೋಡ್ಕೊಂತೇನೆ ಸುಂಬಾ. ಯಾರು ಕೇಳ್ತಾರೆ ನೀನು? ಅಕಸ್ಮಾತ್ ಏನಾರು ಕೇಳಿದ್ರೆ ನಾ ಹೇಳ್ತೇನೆ ಬಾ. ಹರೀಶಣ್ಣ ನಾನು ಕರ್ಕೊಂಡು ಹೋಗಿದ್ದೆ ಜೊತೆಗೆ, ಯಾರು ಇರಲಿಲ್ಲ ನನ್ನ ಜೊತೆಗೆ, ನಂಗೆ ಭಾರಿ ಆರಾಮಿರಲಿಲ್ಲ ಅಂತ ಹೇಳ್ತಾನೆ ಬಾ ಹರೀಶಣ್ಣಂಗೆ. ನೀ ಯಾಕೆ ತಲೆ ಕೆಡ್ಸ್ಕೊಂತೀಯ? ಏನೋ ನೋಡುವ, ನಿನ್ನ ಧೈರ್ಯದ ಮೇಲೆ ನಾನು ಬರ್ತೇನೆ. ನಾಳೆ ದೌಡು ಕೆಲಸ ಮುಗಿಸ್ಕೊಂಡು ಹೋಗೋಣ ಹಂಗಾರ. ಅಷ್ಟೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಹೋಗೋಣಂತ ಬಡ ಬಡ ಕೆಲಸ ಮುಗಿಸ್ಕೆ. ನಾನು ಬರ್ತೇನೆ, ದೌಡು ಹೋಗೋಣ. ನಮ್ಮ ಮನೆ ಮುದಾಡಿಗೆ ಒಂದೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಬರ್ತಂದ್ರೆ ಆಕೆ ಮಧ್ಯಾಹ್ನ ಹಾಕ್ಯಂತ ತಿಂತಾಳ. ಇನ್ನು ನನ್ನ ಗಂಡ ಏಟತ್ತಿಗೆ ಬರ್ತಾನೆ ಏನೋ ಗೊತ್ತಿಲ್ಲ. ಬಂದರೆ ಇಲ್ಲ ಆರಾಮಿರಲ್ಲ, ಹಿಂಗೆ ಪ್ಯಾಟಿಗೆ ಬಂದಿದ್ದೆ ತೋರ್ಸ್ಕೊಂಬರಕ್ಕ ಅಂತ ಹೇಳಿದ್ರಾತು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಆಸ್ಪತ್ರೆಯಾಗ ಚೆಕ್ ಮಾಡಿದ್ಮೇಲೆ ನಮಗೆ ಮಕ್ಕಳಾಗಂಗಿಲ್ಲ ಅಂತ ಏನಾರು ಹೇಳ್ಬಿಟ್ರೆ ನನ್ನ ಜೀವ ಇದ್ದದ್ದು ವೇಸ್ಟ್ ಅಲ್ಲನ. ಯವ್ವ ಪುಣ್ಯಾತ್ಗಿತ್ತಿ ಸವಿತಾವ್ವ, ಕೂಸಟ್ಟಕ್ಕೂ ಮುಂಚೆ ಕುಲಾಯ ಹೊಲಿಸ್ಬೇಡ. ಯಾಕೆ ಗೊತ್ತಾನ? ಇನ್ನೂ ನಾವು ಆಸ್ಪತ್ರೆಗೆ ಹೋಗಿಲ್ಲ. ಅವರು ಹೆಂಗೆ ಹೇಳ್ಬಿಡ್ತಾರೆ ನಿನಗೆ ಮಕ್ಕಳಾಗಂಗಿಲ್ಲ ಅಂತೇಳಿ? ಫಸ್ಟ್ ತೋರಿಸ್ಕೊಳ್ಳ ನಡಿ. ಅದು ಏನೋ ಸರಿ ಬಿಡು ನೀ ಹೇಳಿದ್ದು. ಮತ್ತು ತೀರಾ ಮುಂದೆ 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 ಯೋಚನೆ ಮಾಡ್ತೀವ ನೀನು? ಹಂಗೆ ದೂರ ಆಲೋಚನೆ ಮಾಡಿದ್ ನೀವು. ಏನು ಮಾಡಲಿ, ತಲೆ ಖಾಲಿ ಇರ್ತಾವಲ್ಲ, ಇಂಥವು ಯೋಚನೆ ಬರ್ತಾವೆ. ನೀನು ದೂರ ಆಲೋಚನೆ ಮಾಡಬೇಡ, ದುರಾಲೋಚನೆ ಮಾಡಕತ್ತೀವಿ. ಸ್ವಲ್ಪ ಯೋಚನೆ ಮಾಡು. ಬಿಡ, ನೀನಂತರ ಯಾವಾಗ ತಮಾಷೆ ಮಾಡ್ತೀವ. ಅಂದಂಗೆ ಹೊಟ್ಟಿಗೆ ಏನಾರ ಹಕ್ಕೆ ಬಂದಿದ್ದೆ, ಹಾಗೆ ಬಂದೀಯ? ತಿಂಡಿ ಗಿಂಡಿ ಏನು ತಿಂದು ಬಂದು ಏನಿಲ್ಲ? ತಿನ್ನಲ್ವಾ, ನಾಷ್ಟ ಮಾಡ್ಕೊಂಡ ಬಂದೇನೆ. ಇವತ್ತು ರೊಟ್ಟಿ ಮಾಡಿ, ಕೆಂಪು ಚಟ್ನಿ ಮಾಡಿ, ಪುಂಡಿ ಪಲ್ಯ ಮಾಡಿದ್ದೆ. ಮತ್ತು ಅನ್ನ ಮಾಡಿ ಎಲ್ಲ ಅಡುಗೆ ಮುಗಿದು ಹೋಗಿತ್ತ. ಹಂಗೆ ಒಂದು ತಕ್ಕೊಂಡು ಉಂಡ ಬಂದೆ. ಪಾಡತ್ತಗ ಉಂಡು ಬಂದದ್ದು. ನಾನು ಹೋಗಿ ಊಟ ಮಾಡ್ಬೇಕೀಗ. ನಾನು ಮತ್ತೇನು ಊಟ ಮಾಡೋದಂದು ಬೆಳಗ್ಗೆ ಇವತ್ತು ಮಂಡಕ್ಕಿ ಎತ್ತಿದ್ನೆ, ತಿಂದು ಹಂಗೆ ನೀನು ಕಾಣೋಣ ಅಂತ ಬಂದೆ ಅಲ್ಲಿ ಮನೆ ಹತ್ರ. ಅಲ್ಲಿ ಕಾಣಲಿಲ್ಲ. ಹಿಂದೆ ಹಿತ್ಲದಾಗ ಹೋದೆ, ಆ ಕಡೆ ಕಾಣಲಿಲ್ಲ. ಆಮೇಲೆ ಈ ಕಡೆ ಮುಂಚೆ ಹತ್ರ ಮೆಣಸಿನ್ಕಾಯಿ ಒಣಸಿದ್ರು, ಅಲ್ಲಿ ಕಾಣಲಿಲ್ಲ. ನೀ ಈ ಹಿತ್ಲದಾಗ ಅದಿದ್ದಿ ನೋಡು. ನನಗೆ ಗೊತ್ತಾಗಲೇ ಇಲ್ಲ.